ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿ ನೀವು ಕೂಡ ಖಾತೆ ಹಂಚಿಕೆ ಆಗಲಿಲ್ಲ. ಸಿಎಂ ಅವರು ಕೂಡ ಡೆಲ್ಲಿಗೆ ಹೋಗಿ ವಾಪಸ್ ಬರ್ತಾ ಇದ್ದಾರೆ. ಏನಾದರೂ ತಮಗೆ ಸೂಚನೆಗಳೇನಾದರೂ ಬಂತ? ಸೂಚನೆ ಏನು ಬಂದಿಲ್ಲ, ಬಟ್ ನಮಗೆ ಕೈ ತುಂಬ ಕೆಲಸವನ್ನು ಕೊಟ್ಟಿದ್ದಾರೆ. ಬರ ಪರಿಶೀಲನೆ ಮತ್ತು ಅತಿವೃಷ್ಟಿ ಆದರೆ ನೀವೆಲ್ಲ ಹೋಗಿ ಬನ್ನಿ ಅಂಥೇಳಿ. ಮತ್ತು ಈಗ ನಾನು 2 ಮಂತ್ಸಲ್ಲಿ ಯಾರೂ ಉಸ್ತುವಾರಿ ಸಚಿವರು ಇಲ್ಲದೇ ಇರೋದ್ರಿಂದ ಮತ್ತು ಈ ಕೆಲಸ ಕಾರ್ಯಗಳು ಏನಿರ್ತವೆ ಅದನ್ನೆಲ್ಲ ಹೋಗಿ ನೋಡ್ಕೊಂಬನ್ನಿ ಅಂತ ನಾನು 3 ದಿವಸ ಹೋಗಿ ಬಂದೆ. ನಾನು 3 ಡೇಸು ಅಲ್ಲೆಲ್ಲ ಹೋಗಿ DC ಅವ್ರ ಹತ್ರ ಎಲ್ಲ ಡಿಪಾರ್ಟ್ಮೆಂಟು ಎಲ್ಲ ರಿವ್ಯೂ ಮಾಡಿದ್ವಿ. ಮತ್ತು ಅಲ್ಲಿ 3 ಡೆತ್ತು ಆಗಿತ್ತು. ತಮಗೆ ಗೊತ್ತಿದೆ, ತೀರ್ಥಹಳ್ಳಿಯಲ್ಲಿ ಪಾಪ ಬೇರೆ ಡಿಸ್ಟ್ರಿಕ್ಸಿಂದ ಬಂದು ಪಾಪ ಕೂಲಿ ಕೆಲಸ ಬಗ್ಗೆ ಬರ್ತಾರೆ, ಅವ್ರಿಗೆ ಸ್ವಲ್ಪ 3 ಡೆತ್ ಆಯಿತು. ಮತ್ತು ಅಲ್ಲೇ ಹೋಗಿ ವಿಸಿಟ್ ಮಾಡಿ ಎಲ್ಲ ಅವ್ರಿಗೂ ಕೂಡ ಎಲ್ಲ ಫುಲ್ ರಿವ್ಯೂ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಐ ಥಿಂಕ್ ಕೆಲಸ ಅಂತೂ ತುಂಬ ಇದೆ. ಎಸ್, ಈಗ ಡಿಪಾರ್ಟ್ಮೆಂಟ್ ವೈಸು ಮುಖ್ಯಮಂತ್ರಿಗಳೇ ಇದ್ದಾರೆ. ಈ ಅದರ್ ದೆನ್ 13 ಜನರಿಗೆ ಯಾರಿಗೆ ಖಾತೆ ಕೊಟ್ಟಿದ್ರು ಅದಿಲ್ಲದೆ ಎಲ್ಲ ಡಿಪಾರ್ಟ್ಮೆಂಟಿಗೂ ಮುಖ್ಯಮಂತ್ರಿಗಳಿದ್ದಾರೆ. ನಿನ್ನೆ ನಾನು ನೋಡಿದೆ, ಅವರು ಕೂಡ ಹೇಳಿದರು, ಅಯ್ಯೋ ಬಿಡಪ್ಪ, ಎಲ್ಲದಕ್ಕೂ ಯಾರು ಖಾತೆ ಕೊಟ್ಟಿಲ್ಲ ಅಂದರೆ ನಾನೇ ಎಲ್ಲದಕ್ಕೂ ಉತ್ತರ ಕೊಡಬೇಕು ತಾನೆ, ನಾನೇ ಕೊಡ್ತೀನಿ, ಏನು ತೊಂದರೆ ಏನಿಲ್ಲ ಅಂಥೇಳಿ. ಹಂಗಂದ ತಕ್ಷಣ ಕೊಡಬಾರ್ದು ಅಂತ ಹೇಳಲ್ಲ. ಅಲ್ಲಿ ಇರುತ್ತೆ ನಮ್ಮ ಮೋಸ್ಟ್ಲಿ ಹೈಕಮಾಂಡ್ ಅವ್ರಿಗೆ ಗಮನಕ್ಕೆ ತಂದು ನಾವು ಮುಂದುವರಿಬೇಕು ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಆಸೆ. ಅದಕ್ಕೆ ನಾವು ಅದಕ್ಕೆ ಒಪ್ಪಬೇಕಾಗತ್ತೆ. ಅದನ್ನು ಅವ್ರು ಮಾಡಲಿ, ಅದು ಅವ್ರು ಮಾಡ್ತಾರೆ. ಒಂದು ಕಡೆಗೆ ನಾವು ಬೇರೆ ಕಡೆಗೆ ಹೋಲಿಸ್ಬಾರ್ದು. ಆದರೆ ನೀವು ಈ ಪ್ರಶ್ನೆನ ಕೇಳಿರೋದ್ರಿಂದ ಯಡಿಯೂರಪ್ಪರು ಇದ್ದಾಗ ಅವರು ಎಕ್ಸ್ಪ್ಯಾನ್ಷನೇ ಮಾಡಿರಲಿಲ್ಲ, ಎಲ್ಲದನ್ನೂ ಅವರೊಬ್ಬರೇ ಹಿಡ್ಕೊಂಡು ಕೂತ್ಕೊಂಡಿದ್ರು. ಸೊ ಅದಕ್ಕೆ ಆ ಥರ ಬರೋದಿಲ್ಲ, ಬಟ್ ಆಗಬೇಕು. ಯಾಕೆಂದರೆ ಎಲ್ಲ ಮಂತ್ರಿಗಳಾದಮೇಲೆ ಈಗೆಲ್ಲ ನಾವೆಲ್ಲ ಹೆಚ್ಚು ಕಮ್ಮಿ ಬಂದಿದ್ದೀವಿ. ಇವತ್ತು ಎಲ್ಲರೂ ಬಂದುಬಿಡ್ತಾರೆ. ಮತ್ತು 13ನೇ ತಾರೀಕಿಂದ ಅಸೆಂಬ್ಲಿ ಸೆಷನ್ನು ಇರೋದ್ರಿಂದ ಆಮೇಲೆ ಹಂಚಿಕೆ ಆದಾಗ ಪಾಪ ಮಂತ್ರಿಗಳಿಗೆ ಪ್ರಶ್ನೆ ಕೇಳೋದಕ್ಕೆ ಇದಕ್ಕೆಲ್ಲ ಹೆಚ್ಚು ಕಮ್ಮಿ ಆಗುತ್ತೆ ಅನ್ನೋದು ಒಂದು ಭಾವನೆ ಇರ್ತದೆ, ಇಲ್ಲ ಅಂತ ಹೇಳಲ್ಲ. ಮೋಸ್ಟ್ಲಿ ನನಗೆ ಗೊತ್ತಿರೋ ಪ್ರಕಾರ CM ಸಾಹೇಬ್ರು ಈಗ ಹೊರಟಿದ್ದಾರೆ ಡೆಲ್ಲಿಯಿಂದ, ಬಂದು ಕೋಲಾರಿಗೇನೋ ಹೋಗ್ತಾರೆ. ಮತ್ತು ಮೋಸ್ಟ್ಲಿ ಇವತ್ತು ಸಾಯಂಕಾಲದೊಳಗೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವೈಯಕ್ತಿಕವಾಗಿ ನನ್ನ ಗೆಸ್ಸು, ನಾನು ಯಾರಿಗೂ ಫೋನ್ ಮಾಡಿಲ್ಲ, ಯಾರಿಗೂ ಕೇಳಿಲ್ಲ. ಸೊ ನಿನ್ನೆ ಮೀಟಿಂಗ್ ಮಾಡಿದ್ದಾರೆ ಅಂಥೇಳಿ ಗೊತ್ತಾಗಿದೆ. ಸುರ್ಜೇವಾಲಾ ಸಾಹೇಬ್ರು ಇರ್ಬೋದು, ಮತ್ತು ಖರ್ಗೆ ಸಾಹೇಬರಿಗೆ ಮತ್ತು ವೇಣುಗೋಪಾಲ್ ಅವ್ರಿಗೂ ಕೂಡ ಬೆಳಗ್ಗೆ ಮೀಟ್ ಮಾಡಿದ್ದಾರೆ ಅಂಥೇಳಿ ಮಾಹಿತಿ ಗೊತ್ತಾಯಿತು, ತಿಳ್ಕೊಂಡೆ ನಾನು ಅಷ್ಟೇ. ಸೊ ಐ ಥಿಂಕ್ ಇಟ್ ಇಸ್ ಆಲ್ ಫೈನಲೈಸ್. ಅದನ್ನ ಬರ್ತಾ ಇರೋದು ಏನಕ್ಕೆ ಅಂದ್ರೆ ಸರ್, ನೀವು ಮಂತ್ರಿಯಾಗಿ ಅನುಭವ ಇದೆ, ಸೆಷನ್ ಅನ್ನ ಎದುರಿಸ್ತೀರಿ. ಕೆಲವರು ಅವ್ರಿಗೆ ಪ್ರಶ್ನೋತ್ತರ ಇಲ್ಲ. ಎಲ್ಲರೂ ಜನಪ್ರತಿನಿಧಿಗಳಾಗಿದ್ದಾರೆ. ಸೊ ಇವೆಲ್ಲ ಸಮಸ್ಯೆಗಳು ಬರೀ ಅವ್ರದ್ದು ಒಂದೇ ಸಬ್ಜೆಕ್ಟ್ ಅಲ್ಲದೇನೂ ಕೂಡ ಗೊತ್ತಿರ್ತದೆ. ಸ್ವಲ್ಪ ಇನಿಷಿಯಲಿ ಈಗ ನನಗೂ ಕೂಡ ನಾನು ಮಂತ್ರಿ ಆದಾಗ ಎಷ್ಟೊಂದು ಸತಿಗೆ ವಿಧಾನಸಭೆಯಲ್ಲಿ ನಾನು ಹೊಸದಾಗಿದ್ದೀನಿ, ನಾನು ಸ್ವಲ್ಪ ಸಮಯ ಬೇಕು ಅಂತ ಹೇಳಿದ್ದು. ಅದು ನನ್ನ ಇಲಾಖೆ. ಬೇರೆ ಇಲಾಖೆಯಲ್ಲಿ, ನನ್ನ ಇಲಾಖೆ ಅಂದರೆ ಶಿಕ್ಷಣ ಇಲಾಖೆಯಲ್ಲಿ ಆಗಿದ್ದು, ಬೇರೆ ಇಲಾಖೆಯಲ್ಲಿ ಅಷ್ಟೊಂದು ತೊಂದರೆ ಆಗೋದಿಲ್ಲ ಅಂಥೇಳಿ ಭಾವಿಸ್ತೀನಿ. ಸೊ ಎಲ್ಲರೂ ಸಮರ್ಥವಾಗಿ ಉತ್ತರ ಕೊಡ್ತಕ್ಕಂಥದ್ದು ವಿಶ್ವಾಸ ನನಗಿದೆ. ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದನ್ನ 2 ತಿಂಗಳು ಅವ್ರ ಜೊತೆನೇ ಇರೋದ್ರಿಂದ, ಅವರೇ ಅನುಭವ ಇರೋದ್ರಿಂದ ಅವರು ಕೂಡ ಮಾಡ್ತಾರೆ, ಬೇಗ ಆಗ್ತದೆ.